ನಾನಿವತ್ತು ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ. ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು ಕುಕ್ಕರಲ್ಲಿ ತೊಗರಿಬೇಳೆ, ಅವರೆಬೇಳೆ, ಹೆಸರುಬೇಳೆ ತೊಗೊಂಡಿದ್ದೀನಿ. ಅವರೆಬೇಳೆ ಹಾಕೋದ್ರಿಂದ ತಿಕ್ನೆಸ್ ಬರುತ್ತೆ, ಸಾಂಬಾರು ಟೇಸ್ಟಿಯಾಗಿರುತ್ತೆ. ಮತ್ತು ಅದಕ್ಕೆ ತರಕಾರಿ ಆಲೂಗಡ್ಡೆ, ಕ್ಯಾರೆಟು, ನವಕೋಲು, ಬೀನ್ಸು ಹಾಕಿದ್ದೀನಿ. ನಿಮ್ಗೆ ಇಷ್ಟವಾಗಿರೋ ತರಕಾರಿ ಎಲ್ಲ ಹಾಕೊಬೋದು. ಆಲೂಗಡ್ಡೆ ಕೂಡ ಹಾಕಿದ್ದೀನಿ. ನೀವು ಬೇಕಿದ್ರೆ ತೊಂಡೆಕಾಯಿ, ಹೀರೆಕಾಯಿ, ಚಿಕ್ಕಡ್ಕಾಯಿ ಇವೆಲ್ಲ ಹಾಕೊಬೋದು, ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ತರಕಾರಿ ಎಲ್ಲ ಹಾಕಿದ್ದೀನಿ. ನಂತರ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಟೊಮೊಟೊ, ಈರುಳ್ಳಿ, ಒಂದು 6ರಿಂದ 7 ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಒಂದು 2 ಸ್ಪೂನಷ್ಟು ಸಾಂಬಾರು ಪುಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದಕ್ಕೆ ನೀರು ಆ್ಯಡ್ ಮಾಡಿ ಇದನ್ನು ಒಂದು 2 ವಿಷಲು ಕೂಗಿಸ್ಕೊಳ್ಳೋಣ. ನಿಮಗೆ ನೀರು ನೋಡ್ಕೊಳ್ಳಿ, ಆ ತರಕಾರಿ ಮುಳುಗೋಷ್ಟು ನೀರಾದರೆ ಸಾಕಾಗುತ್ತೆ. ಇದನ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ತರಕಾರಿ ವಿಷಲ್ ಬರೋ ಅಷ್ಟೊತ್ತಿಗೆ ಇಲ್ಲೊಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ, ಅದನ್ನು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಬೆಂದರೆ ಸಾಕಾಗುತ್ತೆ, ಜಾಸ್ತಿ ನುಣ್ಣಗೆ ಆಗೋದು ಬೇಡ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, 1 ಸ್ಪೂನ್ ಸಾಸಿವೆ, ಕರಿಬೇವು ಮತ್ತು ಸ್ವಲ್ಪ ಈರುಳ್ಳಿ. ಈರುಳ್ಳಿ ಫ್ರೈ ಆದ ನಂತರ ನಾವು ಮೊದಲೇ ಬೇಯಿಸಿಕೊಂಡಿದ್ವಲ್ವಾ ತರಕಾರಿ ಮತ್ತು ಬೇಳೆ, ಅದನ್ನು ಇದಕ್ಕೆ ಹಾಕೋಬೇಕು. ನಂತರ ಕೊಬ್ಬರಿ ಪೇಸ್ಟು, ರುಬ್ಬಿಟ್ಕೊಂಡಿರೋ ಕೊಬ್ಬರಿನೂ ಇದರಲ್ಲಿ ಹಾಕಿ ಒಂದು 3ರಿಂದ 4 ನಿಮಿಷ ಇದು ಕುದಿಯೋ ತನಕ ಬಿಡೋಣ. ನೋಡಿ, ತರಕಾರಿ ಸಾಂಬಾರು ಕುದೀತಾ ಇದೆ. ಈ ತರಕಾರಿ ಸಾಂಬಾರು ಮುದ್ದೆ, ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಈ ತರಕಾರಿ ಸಾಂಬಾರು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಖಂಡಿತ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.